ಉತ್ತರ ಕರ್ನಾಟಕದಲ್ಲಿ ದರ ಏರಿಕೆ ಬಿಸಿ, ಜನ ಕಂಗಾಲಾಗಿದ್ದಾರೆ. ಹುಬ್ಬಳ್ಳಿಯ ಬಹುತೇಕ ಹೋಟೆಲ್ಗಳಲ್ಲಿ ಸ್ಟಾಕ್ ಖಾಲಿಯಾಗಿದೆ. 3,000 ಕೊಡ್ತೇವೆ ಅಂದ್ರೂ ಕೂಡ LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಗ್ಯಾಸ್ ಇಲ್ಲದೆ ದೋಸೆನೂ ಇಲ್ಲ, ಚಹಾ ಕಾಫಿನೂ ಸಿಗ್ತಿಲ್ಲ. ಅನಿವಾರ್ಯವಾಗಿ ಗ್ಯಾಸ್ ಸ್ಟವ್ಗಳ ಬದಲಿಗೆ ಸೌದೆ ಒಲೆಗೆ ಅಸ್ತು ಅಂತಿದ್ದಾರೆ. ಹಳೆಯ ಕಾಲದ ಸೌದೆ ಒಲೆಗಳನ್ನ ಅವಲಂಬಿಸುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ದರ ಏರಿಕೆ ಬಿಸಿ ಇದೀಗ ಜನರಿಗೆ ತಡ್ತಾ ಇರುವಂತದ್ದು. ಜನ ಕಂಗಾಲಾಗ್ತಿದ್ದಾರೆ. ಬಹುತೇಕ ಹೋಟೆಲ್ಗಳು ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದ್ದಾವೆ. 3,000 ಕೊಡ್ತೀವಿ ಅಂತ ಅಂದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಗ್ಯಾಸ್ ಇಲ್ದಲೇ ಇದ್ದಿದ್ದಕ್ಕೆ ಈ ಕಡೆನಲ್ಲಿ ದೋಸೆನೂ ಇಲ್ಲ, ಚಹಾ ಕಾಫಿನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಳೆ ಕಾಲದ ಪದ್ಧತಿಗೆ ಜನ ಇದೀಗ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ನಾವು ಸೌದೆ ಒಲೆಗಳನ್ನ ಬಳಸ್ತಾ ಇದ್ವಿ, ಈ ಬೆರಣೆಗಳನ್ನ ಬಳಸ್ತಾ ಇದ್ವಿ, ಅದರಿಂದ ಅಡಿಗೆ ಮಾಡ್ಕೊಳ್ತಾ ಇದ್ವಿ. ಇದೀಗ ಆ ಪರಿಸ್ಥಿತಿ ಮತ್ತೆ ಮರುಕಳಿಸುವಂತ ಎಲ್ಲ ಸಾಧ್ಯತೆಗಳು ಮುಂದಾಗ್ತಾ ಇದೆ. ನೀವು ಈ ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸೌದೆಗಳನ್ನ ತೆಗೆದುಕೊಂಡು ಬರ್ತಿದ್ದಾರೆ ಹೋಟೆಲ್ಗಳಿಗೆ ಒಲೆ ಹೊಚ್ಚಿ ಅಡಿಗೆ ಮಾಡೋದಕ್ಕೆ. ಇವತ್ತು ಹೊರದೇಶದಲ್ಲಿ ವಿದ್ಯೆ ನಡೀತಾ ಇದೆ. ಈ ವಿದ್ಯನ್ನ ಮುಂದಿಟ್ಟುಕೊಂಡು ಇಡೀ ರಾಜ್ಯದಾದ್ಯಂತ ದೇಶಾದ್ಯಂತ ಏನಿವತ್ತು LPG, ಪೆಟ್ರೋಲ್, ಡೀಸೆಲ್, CNG ಹೆಚ್ಚಳ ಆಗಿದೆ ಅಂತಂದ್ರೆ ಏನು, ಇವತ್ತು ಮೊದಲು 50 ರೂಪಾಯಿ, 55 ರೂಪಾಯಿ, 60 ರೂಪಾಯಿ ಇತ್ತು, 70 ರೂಪಾಯಿ ತಗೊಂಡ್ರು. ಇವತ್ತು 85 ರೂಪಾಯಿ, 90 ರೂಪಾಯಿ ಈ ತರ ಹೆಚ್ಚಳ ವಸೂಲು ಮಾಡ್ತಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, 1 ವರ್ಷಗಳ ಕಾಲ ನಾವು ಇನ್ನೂ ಸ್ಟಾಕ್ ಆಗಿ ಇಟ್ಕೊಂಡಿದ್ದೀವಿ, ಯಾವುದೇ ರೀತಿ LPG, CNG ನಾವು ಅದಕ್ಕೂ ಕೊರತೆ ಇಲ್ಲ, ಹೀಗಾಗಿ ನಾವು ಪೂರೈಸಲಿಕ್ಕೆ ಆಗತ್ತಂತ ಒಂದ್ ಕಡೆ ಹೇಳ್ತದ. ಇವತ್ತು ರಾಜ್ಯ ಸರ್ಕಾರ ಹೇಳ್ತದ, ನಮ್ಮ ಹತ್ರ ಸ್ಟಾಕ್ ಇದೆ, ನಾವು ಕೊಡ್ತೀವಿ ಅಂತ ಹೇಳ್ತಿದಾರ. ಇವತ್ತು ಈ ಎರಡರ ಮಧ್ಯೆ ಇವತ್ತು ಏನಾಗಿದೆ ಅಂದ್ರೆ, ಇಡೀ ಕರ್ನಾಟಕದಾದಂತ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಇದ್ದೇವೆ, ಆಟೋ ರಿಕ್ಷಾ ಚಾಲಕರಿದ್ದೇವೆ. ಈ ರಿಕ್ಷಾ ಚಾಲಕರಿಗೆ 60 ರಿಂದ 70 ರೂಪಾಯಿ, 70 ರಿಂದ 80 ರೂಪಾಯಿ, ಈ ತರ 90 ರೂಪಾಯಿವರೆಗೆ ಇವತ್ತು LPG ಕಂಪನಿಯವರು ಹಣ ವಸೂಲಿ ಮಾಡ್ತಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಇವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಇವತ್ತು 100ಕ್ಕೆ 100ರಲ್ಲಿ 80% ಆಟೋ ರಿಕ್ಷಾ ಚಾಲಕರು ಶಾಲೆ ಮಕ್ಕಳನ್ನ ಕರೆದು ಹೋಗ್ತಿರ್ತಾರ. ಇವತ್ತೇನಾಗಿದೆ ಅಂದ್ರೆ, ವಿಶೇಷವಾಗಿ ಎಕ್ಸಾಮ್ ಚಾಲು ಆಗಿದಾವ ಮಕ್ಕಳದು, 1ನೇ ಹಿಡ್ಕೊಂಡು 10ನೇವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದಾವ. ಯಾವ ಹೊತ್ತಿನಾಗ ನಮ್ದು LPG ಇಲ್ಲಾರ್ದ ಗಾಡಿ ನಿಲ್ತಾ ಇದ್ದ ಅನ್ನೋ ಭಯದಿಂದ ಇವತ್ತು ಅವ್ರು 80 ರೂಪಾಯಿ ಕೊಟ್ಟರು ಆಟೋ ರಿಕ್ಷಾದಲ್ಲಿ ಗ್ಯಾಸ್ ಇರ್ಬೇಕಂತ ಸಾಲ ಸೋಲ ಮಾಡಿ ಇವತ್ತು ಪಂಪ್ನಲ್ಲಿ ನಾವು ಸ್ಟಾಕ್ ಇಟ್ಕೋತಾ ಇದ್ದೀವಿ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸ ಬಹಳ ನಮಗೆ ಮುಖ್ಯ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಗಮನ ಇಟ್ಟು ಇವತ್ತು ಮಕ್ಕಳ ವಿದ್ಯಾರ್ಥಿಗಳದ್ದು ಎಕ್ಸಾಮ್ ನಡೀತಿದ್ದಾವೆ, ಅದನ್ನಾರು ನೋಡ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಆಟೋ ರಿಕ್ಷಾಗಳಿಗೆ LPG, CNG, ಪೆಟ್ರೋಲ್, ಡೀಸೆಲ್ ಅಗತ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುವಂತ ರೀತಿಯಲ್ಲಿ ಮಾಡಬೇಕು. ಇಲ್ವಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅಂತ ನಾವು ಮಾತಾಡ್ಕೊಂಡು. LPG ಎಲ್ಲಿ ಸಿಗ್ತಾ ಇಲ್ಲ ರೀ. ಒಂದ್ 7-8 ಪಂಪ್ನಾಗ ಅಷ್ಟ ಸಿಗತೈತಿ, ಅದು ರೇಟ್ ಜಾಸ್ತಿ ಇದೆ. ಈಗ 60 ರೂಪಾಯಿ ಇದ್ದಿದ್ದು ಈಗ 80 ರೂಪಾಯಿ ಲೀಟರ್, 85 ರೂಪಾಯಿ ಲೀಟರ್ ಅನ್ನತಿದ್ದಾರೆ. ಹಂಗಾಗಿ ಎಲ್ಲಾರ ಆಟೋದವ್ರಿಗೂ ತೊಂದರೆ ಬಹಳ ಆಗಿದೆ ಸರ್. ಆಮೇಲೆ ಗ್ಯಾಸ್ ಬಂದಿಲ್ಲ ಇನ್ನ ಸ್ಟಾಕ್ ಅಂತಂದು ಅದನ್ನ ಹೇಳ್ತಾ ಇದಾರೆ ಸರ್. ಗ್ಯಾಸ್ ಇಲ್ಲಾಂದ್ರೆ ಈಗ ನಮ್ಗ ಬಾಡಿಗೆ ಹೊಡೋದು ತೊಂದರೆ ಆಗ್ತೈತಿ ಸರ್, ಗಾಡಿ ಹೊಡೋದು ತೊಂದರೆ ಆಗ್ತೈತಿ, ಸಾಲ ಗಿಲ ಮಾಡಿ ಗಾಡಿ ತಗೊಂಡಿರ್ತೀವಿ, ಅದನ್ನು ಎಲ್ಲಾ ತೊಂದರೆ ಆಗ್ತೈತಿ. ಈಗ LPG ಎಲ್ಲಿ ಸಿಗ್ತಾ ಇಲ್ಲ ರೀ. ಒಂದ್ 7-8 ಪಂಪ್ನಾಗ ಅಷ್ಟೇ. ಗ್ಯಾಸ್ ರೇಟ್ ಎಲ್ಲ ಏರಾಕತ್ತೈತ್ರಿ. ಎಲ್ಲ ಯುದ್ಧ ನಡೆದಿದ್ದಕ್ಕ ಅದನ್ನ ಹೇಳಾಕತ್ತಾರ್ರಿ. ಎಲ್ಲಾರು ಸ್ಟಾಕ್ ಇದ್ರು ಇವ್ರು ಜಾಸ್ತಿ ರೇಟ್ ಮಾಡಿ ಕೊಡಾಕತ್ತಾರ್ರಿ ನಮ್ಗ. ಇವ್ರು ಸ್ಟಾಕ್ ಇದ್ದುಕೊಂಡು ನಮಗ್ ರೇಟ್ ಹೆಚ್ಚಿಗೆ ಮಾಡಿ ನಮ್ ಮನ್ತಾನ ನಡ್ಸೋದು ವಜ್ಜೆ ಆಗ್ಬಿಟ್ಟೈತ್ರಿ. ಏನ್ರಿ, ಇನ್ನೂ ಸ್ವಲ್ಪ ದಿನಕ್ಕೆ ಹೋದ್ವಿ ಅಂತಂದ್ರೆ ನಾವು ಉಪವಾಸ ಬೀಳ್ಬೇಕತ್ರಿ. ಬಾಡಿಗೆನೂ ಇಲ್ಲ. ಇವು ಫ್ರೀ ಮಾಡ್ಯಾರ್ರಿ, ಫ್ರೀ ಮಾಡಿದ್ರು ನಮಗ್ ಬಾಡಿಗೆನೂ ಇಲ್ಲ. ಬಾಡಿಗೆ ಇಲ್ಲ ಸಂಬಂಧ ನಮ್ ಮನ್ತಾನ ನಡ್ಸೋದು ಎಲ್ಲ ವಜ್ಜೈತ್ರಿ. ಇಲ್ಲಾರ ಬಾಡಿಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗೈತ್ರಿಪ್ಪ, ಗ್ಯಾಸ್ ರೇಟ್ ಹೆಚ್ಚಿಗೆ ಆಗೈತಿ ಅಂತ ಬಾಡಿಗೆ ಕೊಡಂತ ಕೊಡಂಗಲ್ಲ ನಮ್ಗ ಪ್ಯಾಸೆಂಜರು. ಅದ್ರ ಸಂಬಂಧ ಇದು ಆಗ್ತೈತ್ರಿ. ಗ್ಯಾಸ್ ರೇಟ್ ಎಲ್ಲ ಏರಾಕತ್ತೈತ್ರಿ. ಎಲ್ಲ ಯುದ್ಧ ನಡೆದಿದ್ದಕ್ಕ ಅದನ್ನ ಹೇಳಾಕತ್ತಾರ್ರಿ. ಎಲ್ಲಾರು ಸ್ಟಾಕ್ ಇದ್ರು ಇವ್ರು ಜಾಸ್ತಿ ರೇಟ್ ಮಾಡಿ ಕೊಡಾಕತ್ತಾರ್ರಿ ನಮ್ಗ. ಇವ್ರು ಸ್ಟಾಕ್ ಇದ್ದುಕೊಂಡು ನಮಗ್ ರೇಟ್ ಹೆಚ್ಚಿಗೆ ಮಾಡಿ ನಮ್ ಮನ್ತಾನ ನಡ್ಸೋದು ವಜ್ಜೆ ಆಗ್ಬಿಟ್ಟೈತ್ರಿ. ಏನ್ರಿ, ಇನ್ನೂ ಸ್ವಲ್ಪ ದಿನಕ್ಕೆ ಹೋದ್ವಿ ಅಂತಂದ್ರೆ ನಾವು ಉಪವಾಸ ಬೀಳ್ಬೇಕತ್ರಿ. ಬಾಡಿಗೆನೂ ಇಲ್ಲ. ಇವು ಫ್ರೀ ಮಾಡ್ಯಾರ್ರಿ,
ಫ್ರೀ ಮಾಡಿದ್ರು ನಮಗ್ ಬಾಡಿಗೆನೂ ಇಲ್ಲ. ಬಾಡಿಗೆ ಇಲ್ಲ ಸಂಬಂಧ ನಮ್ಮ ಮಂತ ನಡ್ಸೋದು ಎಲ್ಲ ಒದ್ದೈತ್ರಿ. ಇಲ್ಲಾರ ಬಾಡಿಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗೈತ್ರಿಪ್ಪ, ಗ್ಯಾಸ್ ರೇಟ್ ಹೆಚ್ಚಿಗೆ ಆಗೈತಿ ಅಂತ ಬಾಡಿಗೆ ಕೊಡಂತ ಕೊಡಂಗಿಲ್ಲ ನಮ್ಗ ಪ್ಯಾಸೆಂಜರು. ಅದ್ರ ಸಂಬಂಧ ಇದು ಆಗತೈತ್ರಿ. ಗ್ಯಾಸ್ ರೇಟ್ ಎಲ್ಲ ಏರಾಕತ್ತೈತ್ರಿ. ಎಲ್ಲ ಅದ ಯುದ್ಧ ನಡೆದಿದ್ದಕ್ಕ ಅದನ್ನ ಹೇಳಾಕತ್ತಾರ್ರಿ. ಎಲ್ಲಾರು ಸ್ಟಾಕ್ ಇದ್ರೂ ಇವ್ರು ಜಾಸ್ತಿ ರೇಟ್ ಮಾಡಿ ಕೊಡಾಕತ್ತಾರ್ರಿ ನಮ್ಗ. ಇವ್ರು ಸ್ಟಾಕ್ ಇದ್ದುಕೊಂಡು ನಮಗ್ ರೇಟ್ ಹೆಚ್ಚಿಗೆ ಮಾಡಿ ನಮ್ ಮಂತ ನಡ್ಸೋದು ವಜ್ಜೆ ಆಗ್ಬಿಟ್ಟೈತ್ರಿ. ಏನ್ರಿ ಇನ್ನೂ ಸ್ವಲ್ಪ ದಿನಕ್ಕೆ ಹೋದ್ವಿ ಅಂತಂದ್ರೆ ನಾವು ಉಪವಾಸ ಬೀಳೋದಕ್ಕೆ ಅನಿವಾರ್ಯವಾಗಿ ಗ್ಯಾಸ್ ಸ್ಟವ್ಗಳ ಬದಲಿಗೆ ಇದೀಗ ಸೌದೆಗಳನ್ನ ಉಪಯೋಗಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದು ಮನೆಯಲ್ಲೂ ಆಗಿರ್ಬೋದು ಅಥವಾ ಹೋಟೆಲ್ ಉದ್ಯಮದಲ್ಲೂ ಆಗಿರ್ಬೋದು, ಎಲ್ಲಾದ್ರೂ ಆಯ್ತು. ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಹುಡಿಕೊಳ್ಳೇಬೇಕಲ್ವಾ? ಯಾಕಂತ ಅಂದ್ರೆ ಈಗ ಆಲ್ರೆಡಿ ಒಂದಿನ 2 ದಿನದಿಂದ ಹೋಟೆಲ್ಗಳನ್ನ ಮುಚ್ಚುತ್ತಾ ಇದ್ದಾರೆ. ಅಯ್ಯೋ ಗ್ಯಾಸ್ ಇಲ್ಲ. ಆಮೇಲೆ ಕರಿಯೋ ಪದಾರ್ಥಗಳು ಬರುತ್ತೆ ಗೊತ್ತಾ, ಕರಿಯೋ ಪದಾರ್ಥಗಳನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಿರುವಂಥದ್ದು. ಈ ಪೂರಿಗಳಾಗಿರ್ಬೋದು, ಕೆಲವೊಂದಷ್ಟು ಪ್ರಾಡಕ್ಟ್ಗಳ ಏನಿತ್ತು ಈ ಎಣ್ಣೆನಲ್ಲಿ ಕರಿಯುವಂತ ಪದಾರ್ಥಗಳು, ಯಾಕಂತಂದ್ರೆ ಗ್ಯಾಸ್ನ ಜಾಸ್ತಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅವೆಲ್ಲವನ್ನ ಕೂಡ ಸ್ಟಾಪ್ ಮಾಡಿರುವಂಥದ್ದು. ಇನ್ನು ಇನ್ನೊಂದ್ ಕಡೆನಲ್ಲಿ ಈಗೇನಾದ್ರೂ ಸರ್ಕಾರ ಈ ಕುರಿತಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಅಂತ ಅಂದ್ರೆ, ಏನನ್ನು ಮಾಡ್ಲಿಲ್ಲ ಅಂತ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಹೊರಡ್ತಾ ಇರುವಂಥದ್ದು. ಏನ್ ಮಾಡ್ತಾರೆ ಜನ? ಹಾಗಾದ್ರೆ ಏನಾಗ್ಬೋದು ಮುಂದಿನ ಪರಿಸ್ಥಿತಿ?